ವೀಕ್ಷಕರೇ, IPLನ ಕೋಟಿ ವೀರರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷ ನಾಯ್ಕ್. ವೀಕ್ಷಕರೇ, ಈ ಬಾರಿಯ IPLನ ಆಕ್ಷನ್ನಲ್ಲಿ ಅತ್ಯಂತ ಹೆಚ್ಚು ಮೊತ್ತಕ್ಕೆ ಬಿಕರಿಯಾದ ಆಟಗಾರರು ಯಾರು, ಕೋಟಿ ವೀರರು ಯಾರು, ಇನ್ನೆಲ್ಲವನ್ನ ಕೂಡ ನೋಡ್ತಾ ಹೋಗ್ತಾ ಇದ್ವಿ. ಇದೀಗ RCB ಖರೀದಿ ಮಾಡಿದ ಆಟಗಾರರು ಯಾರು, RCB ಪಡೆಗೆ ಸೇರ್ಪಡೆಗೊಂಡಿರುವಂತಹ ಆ ಸ್ಟಾರ್ಗಳು ಯಾರು, ಅವರ ಶಕ್ತಿ ಎಂಥದ್ದು, ಅವರು ಯಾವ ವಿಭಾಗದಲ್ಲಿ ಸಾಕಷ್ಟು ಬಲಿಷ್ಠರಾಗಿದ್ದಾರೆ, ಇದೆಲ್ಲವನ್ನ ಕೂಡ ನಿಮ್ಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ RCB ಅತಿ ಹೆಚ್ಚು ಅಂದರೆ ಈ ಬಾರಿ ಆಕ್ಷನ್ನಲ್ಲಿಯೇ ಅತ್ಯಂತ ಹೆಚ್ಚು ಮೊತ್ತವನ್ನು ನೀಡಿ ಖರೀದಿ ಮಾಡಿರುವಂಥ ಆಟಗಾರ ಅಂದರೆ ಅದು ಆಸ್ಟ್ರೇಲಿಯಾದ ಸ್ಟಾರ್ ವೇಗಿಯಾಗಿರುವಂಥ ಜೋಶ್ ಹೇಜಲ್ವುಡ್. ಇವರನ್ನು ಬರೋಬ್ಬರಿ 12.5 ಕೋಟಿ ರೂಪಾಯಿಯನ್ನು ನೀಡಿ ತಂಡಕ್ಕೆ ಸೇರಿಸಿಕೊಂಡಿದೆ. ಜೊತೆಗೆ ಇವರು ಐಪಿಎಲ್ನಲ್ಲಿ ಆಡಿರುವಂಥ ಅನುಭವವನ್ನು ಕೂಡ ಹೊಂದಿದ್ದಾರೆ. ಜೊತೆಗೆ RCB ತಂಡದಲ್ಲೂ ಕೂಡ ಆಡಿದ್ದಾರೆ. ಹೀಗಾಗಿ ಈ ಒಂದು ಸ್ಟಾರ್ ವೇಗಿಯ ಅನಿವಾರ್ಯತೆ ಅಗತ್ಯತೆ ನಮ್ಮ RCB ತಂಡಕ್ಕಿತ್ತು. ಹೀಗಾಗಿ ಜೋಶ್ ಹೇಜಲ್ವುಡ್ ಅವರನ್ನು ಖರೀದಿ ಮಾಡಿ ಆ ಒಂದು ಜಾಗವನ್ನು ತುಂಬುವಂಥ ಕೆಲಸವನ್ನು ನಮ್ಮ RCB ತಂಡ ಮಾಡಿದೆ. ಜೊತೆಗೆ RCB ಈ ಬಾರಿ ಇನ್ನೊಂದು ಉತ್ತಮ ಬೈ ಅಂತ ಹೇಳ್ಬೋದು ಇದು. ಯಾಕಂದರೆ ಫಿಲ್ ಸಾಲ್ಟ್ ಅನ್ನುವಂಥ ಒಂದು ಸ್ಫೋಟಕ ಬ್ಯಾಟ್ಸ್ಮನ್ ಇದೀಗ RCB ತಂಡಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು. ಇವರು ಇಂಗ್ಲೆಂಡ್ ತಂಡದ ಸ್ಫೋಟಕ ಬ್ಯಾಟ್ಸ್ಮನ್, T20 ಕ್ರಿಕೆಟ್ಗೆ ಹೇಳಿ ಮಾಡಿಸಿರುವಂಥ ಆಟಗಾರ ಅಂತಲೇ ಇವರನ್ನು ಕರೆಯಲಾಗುತ್ತೆ. ಯಾಕಂದರೆ ಅಷ್ಟೊಂದು ಸ್ಫೋಟಕವಾದಂಥ ಇವರ ಬ್ಯಾಟಿಂಗ್ನಲ್ಲಿ ಕಂಡು ಬರುತ್ತೆ. ಆರಂಭಿಕ ಆಟಗಾರನಾಗಿ ಇವರು ಕಣಕ್ಕಿಳಿತಾರೆ. ಹೀಗಾಗಿ ಫಿಲ್ ಸಾಲ್ಟ್ ಅವರನ್ನು ಖರೀದಿ ಮಾಡಿ ಬರೋಬ್ಬರಿ 11.5 ಕೋಟಿ ರೂಪಾಯಿಯನ್ನು ಕೊಟ್ಟು, ಅಂದರೆ 11.5 ಕೋಟಿ ರೂಪಾಯಿಯನ್ನು ಕೊಟ್ಟು ಈ ಫಿಲ್ ಸಾಲ್ಟ್ ಅವರನ್ನು RCB ತಂಡ ತನ್ನ ತಂಡಕ್ಕೆ ಸೇರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಜಿತೇಶ್ ಶರ್ಮಾ, ಇವರು ಟೀಮ್ ಇಂಡಿಯಾದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಸದ್ಯ ಪಂಜಾಬ್ ಕಿಂಗ್ಸ್ ಪರ ಆಡ್ತಾ ಇದ್ರು. ಜೊತೆಗೆ ಟೀಮ್ ಇಂಡಿಯಾಗೂ ಕೂಡ ಆಯ್ಕೆಯಾಗಿ ಈಗ ಟೀಮ್ ಇಂಡಿಯಾದಲ್ಲಿಯೂ ಕೂಡ ಸಾಕಷ್ಟು ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಇವರನ್ನು ಕೂಡ ಸೆಳೆಯುವಲ್ಲಿ ಈ ಬಾರಿ RCB ಯಶಸ್ವಿಯಾಗಿದೆ. ಎಲ್ಲೋ ಒಂದು ಕಡೆ KL ರಾಹುಲ್ ಅವರನ್ನು ಖರೀದಿ ಮಾಡಲಿಲ್ಲ ಅಂದಾಗ ಅಭಿಮಾನಿಗಳಿಗೆ ಸಾಕಷ್ಟು ಬೇಸರವಾಗಿತ್ತು. ಯಾಕಂದರೆ ಒಬ್ಬ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನ ಅಗತ್ಯ ಇದೆ ನಮಗೆ, ಹೀಗಾಗಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಯಾರಾದರೂ ಬೇಕಿತ್ತು ಅನ್ನುವಂಥ ಒಂದು ಮಾತುಗಳನ್ನ ಆಡ್ತಾ ಇದ್ರು. ಯಾವಾಗ ಈ ಜಿತೇಶ್ ಶರ್ಮಾ ಅವರನ್ನು RCB ತಂಡ ಖರೀದಿ ಮಾಡುತ್ತೆ, ಆಗ ಒಂದು ರೀತಿಯಾಗಿ ಅಭಿಮಾನಿಗಳು ಖುಷಿಯಾಗಿದ್ದಾರೆ. ಯಾಕಂದರೆ ಸದ್ಯ ಏನು ಯುವ ಆಟಗಾರ ಟೀಮ್ ಇಂಡಿಯಾದಲ್ಲಿಯೂ ಕೂಡ ಮಿಂಚು ಹಚ್ತಾ ಇದ್ದಾರೆ. ಇವರು ನಮ್ಮ ತಂಡಕ್ಕೆ ಬಂದರೆ ಏನು ಟಾಪ್ ಆರ್ಡರ್ ಬ್ಯಾಟಿಂಗ್ ಇರ್ಬೋದು, ಜೊತೆಗೆ ವಿಕೆಟ್ ಕೀಪರ್ ವಿಭಾಗ ಇರ್ಬೋದು, ಇವೆಲ್ಲವೂ ಕೂಡ ಸ್ಟ್ರಾಂಗ್ ಆಗುತ್ತೆ ಅನ್ನುವಂಥ ಒಂದು ರೀತಿಯಲ್ಲಿ ಅಭಿಮಾನಿಗಳು ಕೂಡ ಖುಷಿಯಾಗಿರುವಂಥದ್ದು. ಇನ್ನು ಇನ್ನೊಂದು ಉತ್ತಮ ಖರೀದಿ ಅಂದರೆ RCBಯದ್ದು ಈ ಬಾರಿ ಭುವನೇಶ್ವರ್ ಕುಮಾರ್. ಯಾಕಂದರೆ ಇವರು ಅತ್ಯಂತ ಅನುಭವಿ ಆಟಗಾರ, ತಂಡವನ್ನು ಮುನ್ನಡೆಸಿರುವಂಥ ಅನುಭವ ಇದೆ. ಇವರನ್ನು ಕೂಡ ಸುಮಾರು 10.75 ಕೋಟಿ ರೂಪಾಯಿ ನೀಡಿ RCB ತಂಡ ಈ ಬಾರಿ ಖರೀದಿ ಮಾಡಿರುವಂಥದ್ದು. ಭಾರತ ಕಂಡ ಸ್ಟಾರ್ ವೇಗಿಗಳಲ್ಲಿ ಈ ಭುವನೇಶ್ವರ್ ಕುಮಾರ್ ಕೂಡ ಒಬ್ಬರು. ಯಾಕಂದರೆ ನಾವು ಜಸ್ಪ್ರೀತ್ ಬುಮ್ರಾ ಅವರನ್ನು ಸ್ಟಾರ್ ವೇಗಿ ಅಂತ ಕರಿತೀವಿ. ಅಂದರೆ ಈ ಒಂದು ಜನ್ರೇಷನ್ನಲ್ಲಿ ನೋಡ್ತಾ ಹೋದರೆ ಅವರಿಗಿನ್ನಲೂ ಕೂಡ ಜಾಸ್ತಿ ಅನುಭವವನ್ನು ಹೊಂದಿರುವಂಥದ್ದು ಭುವನೇಶ್ವರ್ ಕುಮಾರ್. ಸುಮಾರು 5-6 ಆವೃತ್ತಿಗಳಿಂದ ಕೂಡ ಅವರು ಸನ್ರೈಸರ್ಸ್ ಹೈದರಾಬಾದ್ ತಂಡದ ಪರವಾಗಿ ಆಡ್ತಾಯಿದ್ರು. ಆ ತಂಡದ ನಾಯಕತ್ವವನ್ನು ಕೂಡ ವಹಿಸಿದ್ರು. ಆ ತಂಡವನ್ನು ಏನು ಫೈನಲ್ಗೂ ಕೂಡ ಕೊಂಡೊಯ್ದಿದ್ರು. ಹೀಗಾಗಿ ಸಾಕಷ್ಟು ಅನುಭವ ಹೊಂದಿರುವಂಥ ಆಟಗಾರ ಇದೀಗ RCB ತಂಡಕ್ಕೆ ಸೇರ್ಪಡೆ ಆಗಿರೋದ್ರಿಂದ ಬೌಲಿಂಗ್ ವಿಭಾಗಕ್ಕೂ ಕೂಡ ಸಾಕಷ್ಟು ಶಕ್ತಿ ಬಂದಂತಾಗಿರುವಂಥದ್ದು. ಇನ್ನು ಕಳೆದ ಬಾರಿ ಪಂಜಾಬ್ ಕಿಂಗ್ಸ್ ಪರ ಅಬ್ಬರದ ಪ್ರದರ್ಶನವನ್ನು ನೀಡಿದಂತಹ ಲಿಯಾಮ್ ಲಿವಿಂಗ್ಸ್ಟನ್ ಅವರನ್ನು ಖರೀದಿ ಮಾಡುವಲ್ಲಿ RCBಯ ಮ್ಯಾನೇಜ್ಮೆಂಟ್ ಯಶಸ್ವಿಯಾಗಿದೆ. ಬರೋಬ್ಬರಿ 8.75 ಕೋಟಿ ರೂಪಾಯಿಯನ್ನು ನೀಡಿ ಲಿಯಾಮ್ ಲಿವಿಂಗ್ಸ್ಟನ್ ಅವರನ್ನು ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳುವಲ್ಲಿ RCBಯ ಮ್ಯಾನೇಜ್ಮೆಂಟ್ ಯಶಸ್ವಿಯಾಗಿದೆ. ಇವರು ಕೂಡ ಸ್ಟಾರ್ ಆಲ್ರೌಂಡರ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಂಗ್ಲೆಂಡ್ ತಂಡದ ಪರ ಆಡುವಂಥ ಆಲ್ರೌಂಡರ್ ಇವರು. ಕಳೆದ ಕೆಲ ಆವೃತ್ತಿಗಳಲ್ಲಿ ಪಂಜಾಬ್ ಕಿಂಗ್ಸ್ ಪರ ಕೂಡ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದರು. ಹೀಗಾಗಿ ಈ ಬಾರಿ RCBಗೆ ನಾವು ಸಾಕಷ್ಟು ಬಾರಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ RCB ಒಂದು ಬ್ಯಾಲೆನ್ಸ್ ಟೀಮನ್ನು ಕಟ್ಟುವಲ್ಲಿ ಎಡುತ್ತೆ, ಅಂದರೆ ಒಳ್ಳೆಯ ಆಲ್ರೌಂಡರ್ಗಳನ್ನು ತಂಡಕ್ಕೆ ಸೇರಿಸಿಕೊಳ್ಳುವಲ್ಲಿ ಎಡುತ್ತೆ ಅನ್ನುವಂಥ ಮಾತುಗಳನ್ನು ಅಭಿಮಾನಿಗಳು ಹೇಳ್ತಾ ಬರ್ತಾರೆ. ಆದರೆ ಈ ಲಿಯಾಮ್ ಲಿವಿಂಗ್ಸ್ಟನ್ ಏನಿದಾರಲ್ಲ, ಬೌಲಿಂಗ್ನಲ್ಲಿಯೂ ಕೂಡ ಕಾಣಿಕೆಯನ್ನು ಕೊಡ್ತಾರೆ. ಜೊತೆಗೆ ಬ್ಯಾಟಿಂಗ್ನಲ್ಲಿಯೂ ಕೂಡ ತಂಡಕ್ಕೆ ಸಾಕಷ್ಟು ಒಳ್ಳೆಯ ಪ್ರದರ್ಶನ ಜೊತೆಗೆ ಕಾಣಿಕೆಯನ್ನು ನೀಡುವಲ್ಲಿ ಅವರು ಪಾತ್ರ ವಹಿಸ್ತಾರೆ ಅನ್ನುವಂಥದ್ದು. ಹೀಗಾಗಿ ಅಭಿಮಾನಿಗಳು ಕೂಡ ಖುಷಿಯಾಗಿದ್ದಾರೆ. ಇನ್ನು ಕೃನಾಲ್ ಪಾಂಡ್ಯ, ಏನು ಹಾರ್ದಿಕ್ ಪಾಂಡ್ಯ ಅವರ ಸಹೋದರ, ಇವರು ಕೂಡ ಮುಂಬೈ ಇಂಡಿಯನ್ಸ್ ಪರ ಕೂಡ ಆಡಿರುವಂಥ ಅನುಭವ ಇದೆ. ಜೊತೆಗೆ
ಕಳೆದ ಆವೃತ್ತಿಗಳಲ್ಲಿ ಇವರು ಲಕ್ನೋ ಸೂಪರ್ ಜೆಂಟ್ಸ್ ಪರ ಆಡ್ತಾ ಇದ್ರು. ಬರೋಬ್ಬರಿ 5.75 ಕೋಟಿ ರೂಪಾಯಿಯನ್ನು ನೀಡಿ ಈ ಸ್ಟಾರ್ ಆಲ್ರೌಂಡರ್ ಅವರನ್ನು ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳುವಲ್ಲಿ RCBಯ ಮ್ಯಾನೇಜ್ಮೆಂಟ್ ಯಶಸ್ವಿಯಾಗಿದೆ. ಯಾಕಂದರೆ IPLನಲ್ಲಿ ಕಳೆದ ಕೆಲ ಆವೃತ್ತಿಗಳನ್ನ ನೋಡ್ತಾ ಹೋದರೆ ಕೃಣಾಲ್ ಪಾಂಡ್ಯ ಅವರ ಪ್ರದರ್ಶನ ತುಂಬ ಚೆನ್ನಾಗಿಯೇ ಇರುತ್ತೆ. ಅವರು ಬ್ಯಾಟಿಂಗ್ನಲ್ಲಿಯೂ ಕೂಡ ಕೊಡುಗೆಯನ್ನು ಕೊಡ್ತಾರೆ, ಜೊತೆಗೆ ಬೌಲಿಂಗ್ನಲ್ಲಿಯೂ ಕೂಡ ಒಂದು 4 ಓವರ್ಗಳನ್ನ ಹಾಕಲಿಕ್ಕೆ ಯಾರು ಬೇಕಾಗ್ತಾರಲ್ಲ ಆ ರೀತಿಯ ಒಂದು ಪ್ರದರ್ಶನವನ್ನು ಕೊಡ್ತಾರೆ, ವಿಕೆಟ್ಗಳನ್ನ ಗಳಿಸ್ತಾರೆ. ಹೀಗಾಗಿ RCB ತಂಡಕ್ಕೆ ಏನು ಅವಶ್ಯಕತೆ ಇತ್ತು, ಯಾವುದರ ಅನಿವಾರ್ಯತೆ ಇತ್ತು, ಆ ಒಂದು ಸ್ಥಾನವನ್ನು ತುಂಬಬಲ್ಲ ಆಟಗಾರ ಕೃಣಾಲ್ ಪಾಂಡ್ಯ ಆಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಇರುವಂಥದ್ದು. ಕೃಣಾಲ್ ಪಾಂಡ್ಯ ಕೂಡ ಒಂದು ಒಳ್ಳೆಯ ಬೈ ಅಂತಲೇ ಹೇಳ್ಬೋದು. ಇನ್ನು ಇನ್ನೊಬ್ಬ ಆಟಗಾರ RCB ತಂಡದ ಪಾಲಾಗಿದ್ದಾನೆ. ಇವನು ಆಸ್ಟ್ರೇಲಿಯಾದ ಆಟಗಾರ ಟೀಮ್ ಡೇವಿಡ್, ಯುವ ಆಟಗಾರ. 3 ಕೋಟಿ ರೂಪಾಯಿಗೆ RCB ತಂಡ ಈ ಆಟಗಾರನನ್ನು ತನ್ನ ತಂಡಕ್ಕೆ ಸೇರಿಸಿಕೊಳ್ಳಲು ಯಶಸ್ವಿಯಾಗಿದೆ. ಕಳೆದ ಆವೃತ್ತಿಗಳಲ್ಲಿ ಮುಂಬೈ ಇಂಡಿಯನ್ಸ್ ಪರ ಅದ್ಭುತ ಪ್ರದರ್ಶನವನ್ನು ನೀಡಿದರು. ಬ್ಯಾಟಿಂಗ್ ಇರ್ಬೋದು, ಬೌಲಿಂಗ್ ಇರ್ಬೋದು, ಎರಡರಲ್ಲಿಯೂ ಕೂಡ ಒಳ್ಳೆಯ ಪ್ರದರ್ಶನವನ್ನೇ ನೀಡಿದರು. ಈ ಆಟಗಾರನನ್ನು ಕೂಡ ಈ ಬಾರಿ RCB ತಂಡ ತನ್ನ ತಂಡಕ್ಕೆ ಕೊಂಡಿರೋದ್ರಿಂದ ಆಲ್ರೌಂಡರ್ ವಿಭಾಗ ಏನಿದೆ ಇದು ಸಾಕಷ್ಟು ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಜಾಕಬ್ ಬೇತೆಲ್ ಎನ್ನುವಂಥ ಆಟಗಾರ, ಈ ಆಟಗಾರನ ಹೆಸರನ್ನು ಸಾಕಷ್ಟು ಅಭಿಮಾನಿಗಳು ಕೂಡ ಕೇಳಿರೋದಿಲ್ಲ. ಯಾಕಂದರೆ ಇಂಗ್ಲೆಂಡ್ನ ಯುವ ಆಟಗಾರ ಈತ. ಈ ಆಟಗಾರನಿಗೂ ಕೂಡ ಬರೋಬ್ಬರಿ 2.6 ಕೋಟಿ ರೂಪಾಯಿಯನ್ನು ಕೊಟ್ಟು RCB ತಂಡ ತನ್ನ ತಂಡಕ್ಕೆ ಸೇರಿಸ್ಕೊಂಡಿದೆ. ಹಾಗಿದ್ರೆ ಈ ಆಟಗಾರನ ವಿಶೇಷತೆ ಏನು ಅಂದರೆ, ಇಂಗ್ಲೆಂಡ್ ದೇಶದ ಆಟಗಾರ ಈತ. ದೇಶೀಯ ಕ್ರಿಕೆಟ್ನಲ್ಲಿ ಸಾಕಷ್ಟು ಸದ್ದು ಮಾಡಿದ್ದಾನೆ. ಹೀಗಾಗಿ ಈ ಬಾರಿ ತನ್ನ ತಂಡಕ್ಕೆ ಸೇರಿಸ್ಕೊಂಡಿದ್ರೆ ಈ ಆಟಗಾರನಿಂದ ಏನಾದರೂ ತಗೋಬೋದು ಅನ್ನುವಂಥ ಕಾರಣದಿಂದಾಗಿ RCB ತಂಡ ಬರೋಬ್ಬರಿ 2.6 ಕೋಟಿ ರೂಪಾಯಿಯನ್ನು ಕೊಟ್ಟು ಈ ಆಟಗಾರನನ್ನು ಖರೀದಿ ಮಾಡಿರುವಂಥದ್ದು. ಇನ್ನು ಮತ್ತೊಬ್ಬ ಆಟಗಾರ RCBಯ ತಂಡಕ್ಕೆ ಸೇರಿರುವಂಥದ್ದು ಅಂದರೆ ಅದು ಫಜಲ್ ಹುಕ್ ಫಾರೂಕಿ ಎನ್ನುವಂಥ ಅಫ್ಘಾನಿಸ್ತಾನದ ಸ್ಟಾರ್ ಆಟಗಾರ. ಇವರನ್ನು ಕೂಡ 2 ಕೋಟಿ ರೂಪಾಯಿಯನ್ನು ಕೊಟ್ಟು RCB ತಂಡ ತನ್ನ ತಂಡಕ್ಕೆ ಸೇರಿಸ್ಕೊಂಡಿದೆ. T20 ವಿಶ್ವಕಪ್ನಲ್ಲಿಯೂ ಕೂಡ ಅದ್ಭುತ ಪ್ರದರ್ಶನವನ್ನು ನೀಡಿದರು. ಏನು ಅಫ್ಘಾನಿಸ್ತಾನ ತಂಡ ನಿನ್ನೆ ಮೊನ್ನೆ ಏನು ಬೆಳೀತಾ ಇರುವಂಥ ತಂಡ, ಕ್ರಿಕೆಟ್ ಜಗತ್ತಿನ ಶಿಶು ಅಂತಲೇ ಕರೆಸಿಕೊಳ್ಳುತ್ತೆ. ಆದರೆ ಆ ತಂಡದ ಬ್ಯಾಟಿಂಗ್ ವಿಭಾಗ ಸಮರ್ಥವಾಗಿದೆ, ಅಷ್ಟೊಂದು ಬಲಿಷ್ಠವಾಗಿದೆ ಅಂದರೆ ಅದಕ್ಕೆ ಈ ಫಜಲ್ ಹುಕ್ ಫಾರೂಕಿ ಕೂಡ ಕಾರಣ. ಹೀಗಾಗಿ ಇವರನ್ನು ಕೂಡ ಸೇರಿಸಿಕೊಂಡಿರೋದ್ರಿಂದ RCBಯ ಬ್ಯಾಟಿಂಗ್ ವಿಭಾಗ ಮತ್ತಷ್ಟು ಬಲಿಷ್ಠ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇದೆ. ಇನ್ನು ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರನ್ನು ಮತ್ತೆ RCB ಮ್ಯಾನೇಜ್ಮೆಂಟ್ ತನ್ನ ತಂಡಕ್ಕೆ ಸೇರಿಸಿಕೊಳ್ಳಲು ಯಶಸ್ವಿಯಾಗಿದೆ. ಬರೋಬ್ಬರಿ 2 ಕೋಟಿ ರೂಪಾಯಿಯನ್ನು ನೀಡಿ ಈ ಬ್ಯಾಟ್ಸ್ಮನ್ನನ್ನು RCB ತನ್ನ ತಂಡಕ್ಕೆ ಸೇರಿಸ್ಕೊಂಡಿದೆ. ಯಾಕಂದರೆ RCB ತಂಡದ ಪರವಾಗಿಯೇ ಇವರು IPLಗೆ ಪದಾರ್ಪಣೆಯನ್ನು ಮಾಡಿದಂಥ ಯುವ ಆಟಗಾರ. ಇವರು ಕಳೆದ ಕೆಲ ಆವೃತ್ತಿಗಳಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಪರ ಆಡಿದರು, ಅಲ್ಲಿಯೂ ಕೂಡ ಉತ್ತಮ ಪ್ರದರ್ಶನವನ್ನು ನೀಡಿದರು. ಇದೀಗ ಮತ್ತೆ ದೇವದತ್ ಪಡಿಕ್ಕಲ್ ಅವರು ಏನು ನಮ್ಮ RCB ತಂಡವನ್ನು ಸೇರಿಕೊಂಡಿರೋದ್ರಿಂದ ಟಾಪ್ ಆರ್ಡರ್ ಏನಿದೆ ಇದು ಇನ್ನಷ್ಟು ಬಲಿಷ್ಠ ಆಗುತ್ತೆ ಅನ್ನುವಂಥ ನಿರೀಕ್ಷೆ. ಇನ್ನು ರೊಮಾರಿಯೋ ಶೆಪಾರ್ಡ್ ಎನ್ನುವಂತಹ ವೆಸ್ಟ್ ಇಂಡೀಸ್ನ ಆಲ್ರೌಂಡರನ್ನು ಕೂಡ RCB ತಂಡ ತನ್ನ ತಂಡಕ್ಕೆ ಸೇರಿಸಿಕೊಂಡಿರುವಂಥದ್ದು. ಬರೋಬ್ಬರಿ 1.5 ಕೋಟಿ ರೂಪಾಯಿಯನ್ನು ನೀಡಿ ಈ ಆಲ್ರೌಂಡರನ್ನು ತನ್ನ ತಂಡಕ್ಕೆ ಸೇರಿಸಿಕೊಂಡಿದೆ. ಇವರು ಕೂಡ ಆಲ್ರೌಂಡರ್ ವಿಭಾಗದಲ್ಲಿ ಬಲ ತುಂಬುವಂಥ ಒಂದು ಸಾಧ್ಯತೆ ಇದೆ. ಇನ್ನು ಇನ್ನೊಬ್ಬ ಆಟಗಾರ RCB ತಂಡವನ್ನು ಸೇರಿರುವಂಥದ್ದು ಅಂದರೆ ಅದು ಲುಂಗಿ ಎನ್ಗಿಡಿ, ದಕ್ಷಿಣ ಆಫ್ರಿಕಾ ತಂಡದ ಸ್ಟಾರ್ ವೇಗಿ. ಇವರು ಕಳೆದ ಆವೃತ್ತಿಗಳಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಆಡ್ತಾ ಇದ್ರು. ಇವರನ್ನು ಬರೋಬ್ಬರಿ 1 ಕೋಟಿ ರೂಪಾಯಿ ಮೊತ್ತಕ್ಕೆ RCB ಖರೀದಿ ಮಾಡಿದೆ. ಈಗ ಲುಂಗಿ ಎನ್ಗಿಡಿ ಕೂಡ ಸೇರಿರೋದ್ರಿಂದ, ಭುವನೇಶ್ವರ್ ಕುಮಾರ್ ಇವರೆಲ್ಲರೂ ಕೂಡ ಇರೋದ್ರಿಂದ RCB ತಂಡದ ಬೌಲಿಂಗ್ ವಿಭಾಗ ಮತ್ತಷ್ಟು ಸ್ಟ್ರಾಂಗ್ ಆಗಿದೆ. ಇನ್ನು ಇಷ್ಟೊತ್ತು ನಾವು ಹೇಳ್ತಾ ಹೋಗಿದ್ದೆಲ್ಲವೂ ಕೂಡ ಕ್ಯಾಪ್ಡ್ ಪ್ಲೇಯರ್ಸ್ ಅಂದರೆ ಈಗಾಗಲೇ ಅವರವರ ದೇಶದ ತಂಡದ ಪರ ಕಣಕ್ಕಿಳಿದಿರುವಂಥ ಆಟಗಾರರು. ಆದರೆ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಯಾರೂ ಕೂಡ ಇನ್ನೂ ತಮ್ಮ ದೇಶದ ಪರ ಆಡಿಲ್ವಲ್ಲ, ಆ ಥರದ ಆಟಗಾರರನ್ನು ಕೂಡ ಸಾಕಷ್ಟು ದೊಡ್ಡ ದೊಡ್ಡ ಮೊತ್ತವನ್ನೇ ನೀಡಿ RCB ಖರೀದಿ ಮಾಡಿದೆ. ಹಾಗಿದ್ರೆ ಯಾವ ಆಟಗಾರರನ್ನು RCB ಖರೀದಿ ಮಾಡಿದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಸಿಕ್ ದಾರ್ ಎನ್ನುವಂಥ ಆಟಗಾರ. ಇವರು ಜಮ್ಮು ಕಾಶ್ಮೀರದ ವೇಗಿ. ಈ ವೇಗಿ ಯುವ ಆಟಗಾರ. ಇವರನ್ನು ಕೂಡ ಬರೋಬ್ಬರಿ 6 ಕೋಟಿ ರೂಪಾಯಿಯನ್ನು ಕೊಟ್ಟು RCB ಖರೀದಿ ಮಾಡಿದೆ. ಇವರ ಮೇಲೆ ಕೂಡ ಸಾಕಷ್ಟು ನಿರೀಕ್ಷೆ ಇದೆ. RCBಯ ಬೌಲಿಂಗ್ ವಿಭಾಗದಲ್ಲಿ ಒಂದು ಶಕ್ತಿ ಆಗ್ಬೋದು. ಮುಂದಿನ ಒಂದು 5 ವರ್ಷದ ನಾವು ಅವಧಿಯನ್ನು ನೋಡ್ಕೊಂಡು ಹೋದಾಗ ಇವರು ಕೂಡ ನಮಗೆ ಒಂದು ಶಕ್ತಿಯಾಗಿ ಇರ್ಬೋದು ನಮ್ಮ ತಂಡಕ್ಕೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಜೊತೆಗೆ ಸುಯಶ್ ಶರ್ಮಾ ಅನ್ನುವಂಥ ಆಟಗಾರರನ್ನು ಬರೋಬ್ಬರಿ 2.6 ಕೋಟಿ ರೂಪಾಯಿ ಕೊಟ್ಟು RCB ಖರೀದಿ ಮಾಡಿದೆ. ಸ್ವಪ್ನಿಲ್ ಸಿಂಗ್ ಎನ್ನುವಂಥ ಆಟಗಾರನನ್ನು 50 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿದೆ. ಜೊತೆಗೆ ಶ್ರೀಲಂಕಾದ
ನುವಾನ್ ತುಷಾರ ಎಂಬಂಥ ಆಟಗಾರನಿಗೆ 1.6 ಕೋಟಿ ರೂಪಾಯಿಯನ್ನು ಕೊಟ್ಟು RCB ಖರೀದಿ ಮಾಡಿರುವಂಥದ್ದು. ಇನ್ನು ಜೊತೆಗೆ ಮನೋಜ್ ಬಾಂಡ್ಗೆ ಇರ್ಬೋದು, ಅವರಿಗೆ 30 ಲಕ್ಷ ರೂಪಾಯಿಯನ್ನು ಕೊಟ್ಟಿದೆ. ಸ್ವಸ್ತಿಕ್ ಚಿಕಾರ ಎನ್ನುವಂಥ ಆಟಗಾರ, ಇವರಿಗೂ 30 ಲಕ್ಷ ರೂಪಾಯಿಯನ್ನು ಕೊಟ್ಟಿದೆ. ಅಭಿನಂದನ್ ಸಿಂಗ್ ಅನ್ನುವಂಥ ಆಟಗಾರ, ಇವರಿಗೂ ಕೂಡ 30 ಲಕ್ಷ ರೂಪಾಯಿ ಬೇಸ್ ಪ್ರೈಸ್ ಇದೆ, ಅದನ್ನು ಕೊಟ್ಟು ಖರೀದಿ ಮಾಡಿದೆ. ಮೋಹಿತ್ ರಾತಿ ಅನ್ನುವಂಥ ಆಟಗಾರ, ಇವರಿಗೂ ಕೂಡ 30 ಲಕ್ಷ ರೂಪಾಯಿಯನ್ನು ಕೊಟ್ಟು RCB ಖರೀದಿ ಮಾಡಿದೆ. ಹೀಗಾಗಿ ಒಟ್ಟಿನಲ್ಲಿ ಈ ಬಾರಿಯ RCB ಒಂದು ಆಕ್ಷನ್ ಏನಿದೆಯಲ್ಲ, ಸಾಕಷ್ಟು ವಿಭಿನ್ನವಾಗಿ, ಜೊತೆಗೆ ಒಂದು ರೀತಿಯಾಗಿ ಬ್ಯಾಲೆನ್ಸ್ ಆಗಿದೆ ಅನ್ನುವಂಥ ಒಂದು ಮಾತುಗಳನ್ನ ನಾವು ಹೇಳಬೇಕಾಗುತ್ತೆ. ಒಟ್ಟಿನಲ್ಲಿ ವೀಕ್ಷಕರೇ, ಈ ಬಾರಿ RCB ತಂಡವನ್ನು ನೋಡ್ತಾ ಹೋದರೆ ಒಂದು ರೀತಿಯಾಗಿ ಬಲಿಷ್ಠವಾಗಿಯೇ ಕಾಣಿಸ್ತಾ ಇದೆ. ಯಾಕಂದರೆ ಬ್ಯಾಟಿಂಗ್ ವಿಭಾಗದಲ್ಲಿ ನೋಡ್ತಾ ಹೋದರೆ ಈಗಾಗಲೇ RCB ತಂಡ 3 ಜನರನ್ನು ರಿಟೈನ್ ಮಾಡ್ಕೊಂಡಿತ್ತು. ವಿರಾಟ್ ಕೊಹ್ಲಿ ಅವರನ್ನು ಬರೋಬ್ಬರಿ 21 ಕೋಟಿ ರೂಪಾಯಿ ಕೊಟ್ಟು ರಿಟೈನ್ ಮಾಡ್ಕೊಂಡಿತ್ತು. ಜೊತೆಗೆ ರಜತ್ ಪಾಟಿದಾರ್ ಇವರನ್ನು ಕೂಡ RCB ರಿಟೈನ್ ಮಾಡ್ಕೊಂಡಿತ್ತು. ಬೌಲಿಂಗ್ ವಿಭಾಗದಲ್ಲಿ ಯಶ್ ದಯಾಳ್ ಅವರನ್ನು ರಿಟೈನ್ ಮಾಡ್ಕೊಂಡಿತ್ತು. ಹೀಗಾಗಿ ಟೋಟಲ್ ಆಗಿ RCB ತಂಡವನ್ನು ನೋಡ್ತಾ ಹೋಗೋದಾದರೆ ಸದ್ಯಕ್ಕೆ RCB ತಂಡ ಬ್ಯಾಟಿಂಗ್ ಇರ್ಬೋದು, ಬೌಲಿಂಗ್ ಇರ್ಬೋದು, ಎರಡೂ ವಿಭಾಗದಲ್ಲಿಯೂ ಸ್ಟ್ರಾಂಗ್ ಆಗಿದೆ. ಜೊತೆಗೆ ಸ್ಟಾರ್ ಆಲ್ರೌಂಡರ್ಗಳು ಕೂಡ ಈ ಬಾರಿ RCB ತಂಡವನ್ನು ಸೇರ್ಕೊಂಡಿದ್ದಾರೆ. ಹೀಗಾಗಿ ಬ್ಯಾಟಿಂಗ್ ವಿಭಾಗದಲ್ಲಿ ವಿರಾಟ್ ಕೊಹ್ಲಿ ಇರ್ಬೋದು, ರಜತ್ ಪಾಟಿದಾರ್ ಇರ್ಬೋದು, ದೇವದತ್ ಪಡಿಕ್ಕಲ್ ಇರ್ಬೋದು, ಫಿಲ್ ಸಾಲ್ಟ್ ಇರ್ಬೋದು, ಈ ರೀತಿಯ ಸಾಕಷ್ಟು ಆಟಗಾರರು, ಜೊತೆಗೆ ಸ್ಫೋಟಕ ಆಟಗಾರರು ಕೂಡ RCB ತಂಡವನ್ನು ಸೇರ್ಕೊಂಡಿದ್ದಾರೆ. ಜೊತೆಗೆ ಬೌಲಿಂಗ್ ವಿಭಾಗದಲ್ಲಿ ಭುವನೇಶ್ವರ್ ಕುಮಾರ್ ಅವರಂತಹ ಅನುಭವಿ ಆಟಗಾರರಿದ್ದಾರೆ. ಜೊತೆಗೆ ಈಗ ಜೋಶ್ ಹೇಜಲ್ವುಡ್ ಅವರು ಆಸ್ಟ್ರೇಲಿಯಾದ ಸ್ಟಾರ್ ವೇಗಿ, ಅವರು ಸೇರ್ಪಡೆಯಿಂದ ಕೂಡ ಸಾಕಷ್ಟು ಶಕ್ತಿ ಬಂದಿದೆ. ಯಶ್ ದಯಾಳ್ ಅವರು ಕೂಡ ಕಳೆದ ಬಾರಿ ಸಾಕಷ್ಟು ಒಳ್ಳೆಯ ಪ್ರದರ್ಶನವನ್ನು ನೀಡಿದರು. ಜೊತೆಗೆ ಈ ರಸಿಕ್ ದಾರ್ ಇವರು ಯುವ ವೇಗಿಯ ಸೇರ್ಪಡೆಯಾಗಿದೆ. ಹೀಗಾಗಿ ಸಾಕಷ್ಟು ಒಳ್ಳೊಳ್ಳೆ ಆಟಗಾರರು ಈ ಬಾರಿ ಒಂದು RCB ತಂಡವನ್ನು ಸೇರ್ಕೊಂಡಿರೋದ್ರಿಂದ ಬೌಲಿಂಗ್ ವಿಭಾಗ ಕೂಡ ಸಾಕಷ್ಟು ಸ್ಟ್ರಾಂಗ್ ಆಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪ್ರಜಾಶಕ್ತಿ TV, ಇದು ನಿಮ್ಮ ಧ್ವನಿ.